ಪೂರ್ವಕ್ಕೆ ಬೆನ್ ಮಾಡಿಕೊಂಡು ಮಲಮೂತ್ರಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ಆಯಸ್ಸು ಕ್ಷೀಣವಾಗ್ತದೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ನೋಡಿ, ಈ 4 ಕಡೆ ಮಾತ್ರ ನಿಮ್ದು ಶವರ್ ಪಾಯಿಂಟ್ಗಳಿಗೆ ಹಾಕುವಂಥದ್ದು ತುಂಬಾ ಒಳ್ಳೆಯದು. ಸ್ನಾನ ಮಾಡುವಾಗ ಮೊದಲು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಸ್ನಾನ ಮಾಡಬೇಕು ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಸ್ನಾನ ಮಾಡಬೇಕು. ಇದು ಅತ್ಯಂತ ಶುಭ ಫಲವನ್ನ ನಿಮಗೆ ಕೊಡ್ತದೆ. ತುಂಬಾ ಜನಕ್ಕೆ ಏನಂತಂದ್ರೆ ಗೀಸರ್ ಪಾಯಿಂಟ್ ನ ಇಟ್ಕೊಂಡಿರ್ತಾರೆ, ಎಲೆಕ್ಟ್ರಿಕ್ ನ ಇಟ್ಕೊಂಡಿರ್ತಾರೆ, ಗ್ಯಾಸ್ ಗೀಸರ್ ನ ಇಟ್ಕೊಂಡಿರ್ತಾರೆ. ನೋಡಿ, ಒಂದು ಪೂರ್ವ ಆಗ್ನೇಯ, ಆಗ್ನೇಯ, ದಕ್ಷಿಣ ಆಗ್ನೇಯ, ದಕ್ಷಿಣ ಆಗ್ನೇಯ ಮಧ್ಯಭಾಗ, ಈ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಬಹುದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನಿಲ್ಲುವಂಥ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರ. ನೋಡಿ, ಇವತ್ತು ನಾನು ನಿಮಗೆ ಬಾತ್ರೂಮ್ ವಾಸ್ತು ಅಂದ್ರೆ ಒಂದು ಶೌಚಾಲಯದ ವಾಸ್ತು ಹೇಗಿರಬೇಕು ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ಮಾತನಾಡೋಣ. ಎಷ್ಟು ಚೆನ್ನಾಗಿ ನೀವು ಬಾತ್ರೂಮ್ನ ಇಟ್ಕೋತಿರೋ ನಿಮ್ಮ ಮನೆ ಅಷ್ಟು ಚೆನ್ನಾಗಿ ಅಭಿವೃದ್ಧಿಯನ್ನ ಕಾಣುತ್ತೆ. ನೀವು ಎಷ್ಟು ಚೆನ್ನಾಗಿ ಬಾತ್ರೂಮ್ನ ಇಟ್ಕೊಳ್ಳೋದಿಲ್ವೋ ಅಷ್ಟು ನಿಮ್ಮ ಮನೆಯಲ್ಲಿ ಕಷ್ಟಗಳು, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನೋಡಿ, ಇವತ್ತು ನಿಮಗೆ ಬಾತ್ರೂಮ್ ಅಲ್ಲಿ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ನಾವು ಮಾತನಾಡೋಣ. ಮೊದಲನೇದಾಗಿ ಕಮೋಡು. ಅಂದ್ರೆ ಮಲಮೂತ್ರ ಮಾಡುವಾಗ ಒಂದು ಟಾಯ್ಲೆಟ್ ಅಲ್ಲಿ ಆ ಕಮೋಡ್ ಹೇಗಿರಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ಇದು ಈಸ್ಟ್, ಇದು ನಾರ್ತ್, ಸೌತ್, ವೆಸ್ಟ್. ಇದನ್ನ ಬಾತ್ರೂಮ್ ಅಂತ ಅನ್ಕೊಳ್ಳೋಣ. ಈ ಚಿತ್ರನ ಯಾವುದೇ ಕಾರಣಕ್ಕೂ ಪಶ್ಚಿಮಕ್ಕೆ ಮುಖ ಮಾಡಿ ಪೂರ್ವಕ್ಕೆ ಬೆನ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಕೂರಬಾರ್ದು. ಪೂರ್ವಕ್ಕೆ ಬೆನ್ ಮಾಡಿಕೊಂಡು ಮಲಮೂತ್ರಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ಆಯಸ್ಸು ಕ್ಷೀಣವಾಗ್ತದೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಈ ಬಾತ್ರೂಮ್ದು ಕಮೋಡ್ ಹೇಗಿರ್ಬೇಕು? ಆಕ್ಚುಲಿ ಅದಕ್ಕೆ ಬಹಳ ರೂಲ್ಸ್ಗಳಿದೆ. ಏನಂದ್ರೆ, ಬಾತ್ರೂಮ್ ಹೋಗುವಂತ ಸಂದರ್ಭದಲ್ಲಿ ಪಾದರಕ್ಷೆ ಧರಿಸಬಾರ್ದು. ಜೊತೆಗೆ ಬಾತ್ರೂಮ್ಗೆ ಹೋಗುವಂತ ಸಂದರ್ಭದಲ್ಲಿ ತಲೆಗೆ ಪೂರ್ತಿ ಬಟ್ಟೆಯನ್ನು ಹಾಕೊಂಡು ಹೋಗ್ಬೇಕು. ಈ ಥರದ್ದೆಲ್ಲ ರೂಲ್ ಇದೆ. ಮತ್ತು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಒಂದು ರೀತಿ ನಿಂತ್ಕೊಂಡು ಮಲಮೂತ್ರಗಳನ್ನ ಮಾಡೋದು, ಕೂತ್ಕೊಂಡು ಮಲಮೂತ್ರಗಳನ್ನು ಮಾಡುವಂಥದ್ದು, ಸೂರ್ಯಾಸ್ತದ ನಂತರ ಹೇಗೆ ಮಾಡಬೇಕು, ಈ ಥರದ್ದೆಲ್ಲ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆದರೆ ಇವತ್ತಿನ ದಿನದಲ್ಲಿ ಅದನ್ನೆಲ್ಲ ಫಾಲೋ ಮಾಡೋದು ಕಷ್ಟ. ಆದರೆ ಜನರಲ್ ಆಗಿ ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ. ನೋಡಿ, ಬೆನ್ನು ಯಾವುದೇ ಕಾರಣಕ್ಕೂ ಪೂರ್ವಕ್ಕಿರಬಾರ್ದು. ಹಾಗಾದ್ರೆ ಹೇಗಿರ್ಬೇಕು? ಇಲ್ಲ, ಒಂದು ನಾರ್ತ್ಗೆ ಬೆನ್ ಮಾಡಿಕೊಂಡು ಸೌತ್ ಫೇಸಿಂಗ್ ಕೂತ್ಕೊಳ್ಳಿ, ಅಥವಾ ಸೌತ್ ಅಲ್ಲಿ ಕೂತ್ಕೊಂಡು ನಾರ್ತ್ ಫೇಸಿಂಗ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಸಿಂಪಲ್ ರೂಲ್. ಕಮೋಡ್ ಹೇಗಿರ್ಬೇಕು ಅಂತ. ಇನ್ನು ಶವರ್ ಪಾಯಿಂಟ್ಸ್ಗಳ ಬಗ್ಗೆ ಮಾತನಾಡಬೇಕು. ಶವರ್ ಪಾಯಿಂಟ್ಸ್ ಅಂದ್ರೆ ನೀರು ಎಲ್ಲಿಂದ ಬಿಡಬೇಕು, ನಾವು ಯಾವ ಅಭಿಮುಖವಾಗಿ ಸ್ನಾನ ಮಾಡಬೇಕು ಅಂದ್ರೆ, ಫಸ್ಟ್ ಆಪ್ಷನ್ ಬಂದು ಯಾವಾಗ್ಲೂ ಶವರ್ ಪೂರ್ವದಲ್ಲಿ ಇರಬೇಕು. ಸೆಕೆಂಡ್ ಆಪ್ಷನ್ ಬಂದು ನಾರ್ತ್ ಈಸ್ಟ್ ಅಲ್ಲಿ ಇರಬೇಕು. ಮೂರನೇ ಆಪ್ಷನ್ ಬಂದು ಪೂರ್ವ ಈಶಾನ್ಯ. ಎರಡನೇ ಆಪ್ಷನ್ ಉತ್ತರ ಈಶಾನ್ಯ ಅಥವಾ ಉತ್ತರ. ನೋಡಿ, ಈ 4 ಕಡೆ ಮಾತ್ರ ನಿಮ್ದು ಶವರ್ ಪಾಯಿಂಟ್ಗಳಿಗೆ ಹಾಕುವಂಥದ್ದು ತುಂಬಾ ಒಳ್ಳೆಯದು. ಅಂದ್ರೆ ನೀವು ಸ್ನಾನ ಮಾಡುವಾಗ ಮೊದಲು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಸ್ನಾನ ಮಾಡಬೇಕು ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಸ್ನಾನ ಮಾಡಬೇಕು. ಇದು ಅತ್ಯಂತ ಶುಭ ಫಲವನ್ನ ನಿಮಗೆ ಕೊಡ್ತದೆ, ಆಯಸ್ಸು ವೃದ್ಧಿ ಮಾಡ್ತದೆ, ಆರೋಗ್ಯವನ್ನ ಸ್ಥಿರತೆಯಲ್ಲಿ ಇಡ್ತದೆ, ಮತ್ತು ಸ್ನಾನ ಮಾಡುವಾಗ ನಿಮಗೆ ಫ್ರೆಶ್ನೆಸ್ ಅಂತ ಹೇಳ್ತೀವಿ ಅದನ್ನ ಕೊಡುತ್ತೆ. ಅದರಿಂದ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಪಶ್ಚಿಮಾಭಿಮುಖವಾಗಿ ಸ್ನಾನ ಮಾಡೋದು, ದಕ್ಷಿಣಾಭಿಮುಖವಾಗಂತೂ ಇಲ್ವೇ ಇಲ್ಲ. ದಕ್ಷಿಣಾಭಿಮುಖವಾಗಿ ಸ್ನಾನನೇ ಮಾಡಬಾರ್ದು. ದಕ್ಷಿಣಾಭಿಮುಖವಾಗಿ ಸ್ನಾನ ಮಾಡಿದ್ರೆ ಆಯುಷ್ಯ ಕಮ್ಮಿ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದರಿಂದ ದಕ್ಷಿಣಾಭಿಮುಖವಾಗಿ ನೀವು ಸ್ನಾನವನ್ನು ಮಾಡಬಾರ್ದು. ಈಗ ಈ ಜಾಗದಲ್ಲಿ ನಿಮಗೆ ಒಂದು ಸಿಂಕ್ ಬೇಕು. ನೀವೇನ್ ಮಾಡ್ಬೋದು? ಸಿಂಕನ್ನ ಪಶ್ಚಿಮದಲ್ಲಿ ಇಟ್ಕೋಬಹುದು, ಪಶ್ಚಿಮ ವಾಯುವ್ಯದಲ್ಲಿ ಇಟ್ಕೋಬಹುದು, ಉತ್ತರ ವಾಯುವ್ಯದಲ್ಲಿ ಇಟ್ಕೋಬಹುದು, ಅಥವಾ
ಉತ್ತರ ಈಶಾನ್ಯದಲ್ಲಿ ಇಟ್ಕೋಬಹುದು, ಪೂರ್ವದಲ್ಲಿ ಇಟ್ಕೋಬಹುದು, ಪೂರ್ವ ಈಶಾನ್ಯದಲ್ಲಿ ಇಟ್ಕೋಬಹುದು. ಅಂದ್ರೆ ನಿಮಗೆ ಅನುಕೂಲಕ್ಕೆ ತಕ್ಕೊಂಡು ಶವರ್ ಆದ್ಮೇಲೆ ಎಲ್ಲ ಒಂದು ಪಾಯಿಂಟ್ ಮಾಡಿದ್ರೆ ಬೇರೆ ಎಲ್ಲಿದೆ ಆ ಜಾಗದಲ್ಲಿ ನೀವು ಒಂದು ಸಿಂಕ್ ನ ಖಂಡಿತವಾಗಿಯೂ ಇಟ್ಕೋಬಹುದು, ಏನು ಸಮಸ್ಯೆಗಳಿಲ್ಲ. ನೆಕ್ಸ್ಟ್ ಬಂದು ನಿಮಗೆ ಸ್ನಾನ ಮಾಡ್ಲಿಕ್ಕೆ ತುಂಬಾ ಜನಕ್ಕೆ ಏನಂತಂದ್ರೆ ಗೀಸರ್ ಪಾಯಿಂಟ್ ನ ಇಟ್ಕೊಂಡಿರ್ತಾರೆ, ಎಲೆಕ್ಟ್ರಿಕ್ ನ ಇಟ್ಕೊಂಡಿರ್ತಾರೆ, ಗ್ಯಾಸ್ ಗೀಸರ್ ನ ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಐಟಮ್ಸ್ ಅಂತ ಬಂದಾಗ ಅಂದ್ರೆ ಕಾಯಿಲ್ಸ್ ಕಾಯ್ತಾ ಇದೆ ಎಲೆಕ್ಟ್ರಿಕ್ ಐಟಮ್ಸ್ ಅಂತ ಬಂದ ತಕ್ಷಣನೇ ನೋಡಿ, ಒಂದು ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯ ಮಧ್ಯಭಾಗ, ಇದಿಷ್ಟು ಎಲ್ಲೇ ಆದ್ರೂ ಕೂಡ ನೀವು ಗೀಸರ್ ಪಾಯಿಂಟ್ ಅಂದ್ರೆ ಗ್ಯಾಸ್ ಗೀಸರ್ ಅನ್ನು ಬೇಕಾದ್ರೂ ಇಟ್ಕೋಬಹುದು, ಅಥವಾ ವಾಟರ್ ಹೀಟರ್ಗಳನ್ನು ಕೂಡ ನೀವು ಈ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು. ಅಲ್ಲಿಂದ ಪೈಪ್ ಲೈನ್ ಮಾಡ್ಬಿಟ್ಟು ಈ ಶವರ್ ಪಾಯಿಂಟ್ಗೆ ಬರೋ ತರ ಮಾಡ್ಕೋಬೇಕು. ಇದರಿಂದ ಅತ್ಯಂತ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿ ಆಗ್ತದೆ. ಇನ್ನೊಂದು ಬಾತ್ ಟಬ್ ಅಂತ ತುಂಬಾ ಜನಕ್ಕೆ ಇಷ್ಟ, ಅದು ಬಾತ್ ಟಬ್ ಅಲ್ಲಿ ಸ್ನಾನ ಮಾಡ್ಬೇಕು ನಾವು ಅಂತ. ಬಾತ್ ಟಬ್ ಅಲ್ಲಿ ಎಲ್ಲಿ ಇಟ್ಕೋಬೇಕು ಅಂತಂದ್ರೆ ಯಾವಾಗ್ಲೂ ಬಾತ್ ಟಬ್ಗೆ ವೆಸ್ಟ್ ತುಂಬಾ ಒಳ್ಳೆ ಜಾಗ. ಬಾತ್ ಟಬ್ ನ ಇಲ್ಲಿ ಇಟ್ಕೋಬಹುದು. ಯಾಕಂದ್ರೆ ಈ ಜಾಗದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ವೆಸ್ಟ್ ಅಲ್ಲಿ ವೆಯ್ಟ್ ಅನ್ನ ಜಾಸ್ತಿ ಮಾಡ್ಕೊಂತೀರಾ. ವೆಯ್ಟ್ ಅನ್ನ ಕಾನ್ಸೆಪ್ಟ್ ಅಲ್ಲ, ಯಾವಾಗ್ಲೂ ವರುಣ ದಿಕ್ಕಂತ ಇಲ್ಲಿರೋದ್ರಿಂದ ನಿಮ್ದು ಓವರ್ ಆಲ್ ಎನರ್ಜಿ ಅಂತ ಚೆಕ್ ಮಾಡಿದಾಗ ಪಶ್ಚಿಮ ಇಟ್ ಈಸ್ ವೆರಿ ಗುಡ್ ಪ್ಲೇಸ್. ಅದರಿಂದ ನೀವು ಬಾತ್ ಟಬ್ ನ ನೀವು ಇಲ್ಲಿ ಮಾಡ್ಕೋಬಹುದು. ಇದು ಅತ್ಯಂತ ಶುಭ ಫಲವನ್ನ ನಿಮ್ಗೆ ಕೊಡ್ತದೆ. ಈ ರೀತಿಯಾಗಿ ನೀವು ಪ್ಲೇಸ್ಮೆಂಟ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ಬಾತ್ರೂಮು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಹಾಗಾದ್ರೆ ವಾಯುವ್ಯದಲ್ಲಿದೆ ಅಂತ ಇಟ್ಕೊಳ್ಳೋಣ. ಈ ಬಾತ್ರೂಮ್ ವಾಯುವ್ಯದಲ್ಲಿದ್ರೆ ನಾವು ಇಲ್ಲಿ ಯಾವ ಕಲರ್ಸ್ ಗಳನ್ನ ಹಾಕ್ಬೇಕು ಅಂದ್ರೆ ನೋಡಿ, ಮೊದಲನೇದಾಗಿ ಬಾತ್ರೂಮ್ ಅಲ್ಲಿ ರೆಡ್ ಟೈಲ್ಸ್ ಗಳನ್ನ ಅವಾಯ್ಡ್ ಮಾಡಬೇಕು, ಅದು ಅಶುಭ ಫಲವನ್ನ ಕೊಡುತ್ತೆ. ಗ್ರೇ, ಲೈಟ್ ಬ್ಲೂ, ಕ್ರೀಮ್, ವೈಟ್ ಇದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ, ಮತ್ತೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ, ಪ್ರಶಾಂತತೆಯನ್ನು ಕೊಡುತ್ತೆ. ಅದರಿಂದ ಈ ರೀತಿಯಾಗಿ ನೀವು ಸ್ನಾನಗೃಹವನ್ನ ನಿರ್ಮಾಣ ಮಾಡ್ಕೊಂಡಿದ್ದೆ ಆದ್ರೆ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ಏನೆಲ್ಲ ಇಷ್ಟ ಆಯಿತು ಈ ಸಂಚಿಕೆಯಲ್ಲಿ, ಯಾವೆಲ್ಲ ಪಾಯಿಂಟ್ಗಳು ನಿಮಗೆ ಖುಷಿ ಆಯಿತು ಅನ್ನುವಂಥದ್ದನ್ನು ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನ್ನೋದ್ರ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.